ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಸೊ ನಾವಿವತ್ತು ಬಂದಿರೋದು ಲೂಲು ಮಾಲ್ಗೆ. ಇವತ್ತು ಲೂಲು ಮಾಲಲ್ಲಿ ಏನೆಲ್ಲ ಎಂಜಾಯ್ಮೆಂಟ್ ಮಾಡ್ತೀವಿ, ಏನೆಲ್ಲ ಗೇಮ್ಸ್ ಆಡ್ತೀವಿ ಅಂತ ನೋಡೋಣ ಬನ್ನಿ. ನಾವಿಲ್ಲಿ ಬಂದಿರೋ ಮೇನ್ ರೀಸನು ಗೇಮ್ಸ್ ಆಡೋದಕ್ಕೆ. ಒಳ್ಳೊಳ್ಳೆ ಗೇಮ್ಸ್ ಇರುತ್ತೆ, ಹಾಗೆ ಟೈಮ್ ಪಾಸ್ ಕೂಡ ಆಗುತ್ತೆ, ರಿಫ್ರೆಶ್ಮೆಂಟ್ ಕೂಡ ಆಗುತ್ತೆ. ಸೊ ಅದಕ್ಕೆ ನಾವು ಈ ಮಾಲಿಗೆ ಬಂದಿರೋದು. ಬೇರೆ ಮಾಲಲ್ಲೂ ಇದೆ, ಬಟ್ ಈ ಮಾಲ್ ಇಷ್ಟ, ಅದಕ್ಕೆ ಇಲ್ಲಿಗೆ ಬಂದ್ವಿ. ಸೊ ನಾವು ಫಸ್ಟ್ ಎಂಟರ್ ಆಗಿದ್ದು ಗೇಮಿಂಗ್ ಸೆಕ್ಷನ್ಗೆ. ನಾನು ನೋಡಿ ಎಷ್ಟು ಖುಷಿಯಿಂದ ಹೋಗ್ತಾ ಇದ್ದೀನಿ ಅಂತ. ಸೊ ಫೈನಲಿ ಎಂಟರ್ ಆದ್ವಿ. ಸೊ ನಾವಿಲ್ಲಿ ತೊಗೊಂಡಿರೋದು 1000 ರುಪೀಸ್. 1000 ರುಪೀಸ್ ಕಾರ್ಡ್ ರೀಚಾರ್ಜ್ ಮಾಡಿಸ್ಕೊಂಡ್ವಿ. 1000 ಅಂದರೆ 1118 ರುಪೀಸ್ ಇರುತ್ತೆ. ಸೊ 118 ರುಪೀಸ್ ಬಂದು GST, 1000 ರುಪೀಸು ಆ ಕಾರ್ಡ್ಗೆ ಕ್ರೆಡಿಟ್ ಆಗುತ್ತೆ. ನಾವು ಯಾವ್ಯಾವ ಗೇಮ್ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಆಡ್ಬೋದು. ಸೊ ಹಾಗೆ ಕಾರ್ಡ್ ತೊಗೊಂಡು ಹೋಗ್ತಾ ಇದ್ದೀವಿ. ನಾವು ಫಸ್ಟು ಇಲ್ಲಿ ಸೆಲೆಕ್ಟ್ ಮಾಡಿದ ಗೇಮ್ ಬಂದು ಡಾಲ್ನ ತೆಗಿಯೋದು. ಸೊ ಡಾಲ್ ತೆಗಿಯೋ ಗೇಮ್ ಒಂಥರ ಅಡಿಕ್ಟೆಡ್ ಗೇಮ್ ಅಂತಲೇ ಹೇಳ್ಬೋದು. ಸೊ ಒಂದು ಸಲ ಡಾಲ್ ಏನಾದ್ರು ಬಂದಿಲ್ಲ ಅಂದರೆ ಮತ್ತೆ ತೆಗಿಯೋಣ ಅನಿಸುತ್ತೆ. ಹಾಗೆ ಮತ್ತೆ ಮತ್ತೆ ಬರೋಲ್ಲ ಅದು. ಅವ್ರಿಗೆ ಲಾಭ ಆಗುತ್ತೆ, ನಮಗೆ ಲಾಸ್ ಆಗುತ್ತಷ್ಟೇ. ಸೊ ಇಲ್ಲಿ ನಾವು ಫಸ್ಟು ಟ್ರೈ ಮಾಡಿದ್ದೆ, ಅದನ್ನು ಟ್ರೈ ಮಾಡ್ತಿದ್ದೀವಿ ನೋಡಿ ಏನಾಗುತ್ತೆ ಅಂತ. ಸೊ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದು ಒಂದೊಂದು ಸಲ ಬರುತ್ತೆ ಲಕ್ಕಿಲಿ, ಬಟ್ ನಮಗೆ ಯಾವತ್ತೂ ಬಂದಿಲ್ಲ. ಸೊ ಬಂತು ಶಟ್. ಅವ್ರು ಏನು ಮಾಡ್ತಾರೆ ಗೊತ್ತಾ, ಅವ್ರ ಗಿಮಿಕ್ ಏನಂದರೆ, ಡಾಲು ಎತ್ತೀವಲ್ಲ ಅವಾಗ ಶೇಕ್ ಮಾಡಿಬಿಡ್ತಾರೆ, ಅವಾಗ ಬಿದ್ದೋಗ್ಬಿಡುತ್ತೆ. ಇದು ನೋಡಿ ಮೇಲ್ಗಡೆಯಿಂದ ವ್ಯೂ ಲೂಲು ಮಾಲ್ದು ಚೆನ್ನಾಗಿದೆ, ಆ್ಯಕ್ಚುಲಿ ಸಖತ್ತಾಗಿದೆ. ನಾವು ಮತ್ತೆ ಬಂದ್ವಿ. ಇದನ್ನು ಕರೆಕ್ಟಾಗಿ ಹೇಳ್ಬೇಕಂದ್ರೆ 4 ಟೈಮ್ಸ್ ಟ್ರೈ ಮಾಡಿದ್ದೀವಿ ನಾವು. 150 ರುಪೀಸ್. ಸೊ ನಮಗೆ ಆಲ್ಮೋಸ್ಟ್ ಅಲ್ಲೇ ಲಾಸ್ ಆಗಿರೋದು. ಸೊ ಮತ್ತೆ ತೆಗಿಯಕ್ಕೆ ಬಂದ್ವಿ, ಮತ್ತೆ ಆಗಿಲ್ಲ, ಮತ್ತೆ ತೆಗಿತಾ ಇದ್ದೀವಿ ನೋಡಿ. ಸೊ ಯಾರೋ ವೀಡಿಯೋ ಬೇರೆ ಮಾಡ್ತವ್ರು. ಅವ್ರು ಆ್ಯಕ್ಚುಲಿ ಅವ್ರ ಕಡೆಯವ್ರು ತೆಗೆದ್ರು 2 ಡಾಲ್ನ. ಸೊ ಮತ್ತೊಂದು ತೆಗಿಬೇಕು ಅಂತ ಏನೋ ಮಾತಾಡ್ಕೊತಾ ಇದ್ರು ಅವರು. ಸೊ ಅದು ಹೆಂಗೆ ತೆಗೆದ್ರು ಗೊತ್ತಿಲ್ಲ. ಅದೇ ಖುಷಿಗೆ ಮತ್ತೆ ಆಡೋಣ ಅಂತೇಳಿ ಆಡಿದ್ದು ನಾನು, ಬಂದಿಲ್ಲ. ಸೊ ನೆಕ್ಸ್ಟ್ ನಾವು ಸೆಲೆಕ್ಟ್ ಮಾಡಿರೋದು ಈ ಗೇಮ್. ಇದ್ರ ನೇಮ್ ಏನೋ ಇದ್ದಂಗಿತ್ತು, ನನಗಷ್ಟು ಫ್ಲ್ಯಾಶ್ ಆಗಿಲ್ಲ. ಬಟ್ ಇದಂತೂ ಸೈಕಾಗಿತ್ತು. ತಿಂದಿದ್ದೆಲ್ಲ ವಾಪಸ್ ಬರೋ ಥರ ಇತ್ತು. ಸೊ ನಮ್ಮ ಕಾಲು ಭೂಮಿ ಮೇಲೆ ಇರಲ್ಲ, ಮೇಲೆ ಹೋಗಿ ಅಂಟ್ಕೊಬಿಡ್ತೀವಿ, ರೋಲ್ ಆಗುತ್ತೆ. ಅವಾಗ ಏನನ್ಸಲ್ಲ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಮೇಲೆ ಹೋಗ್ತೀವಿ ನೋಡಿ, ಅವಾಗ ಮಾತ್ರ ಸೈಕಾಗಿತ್ತು. ಸೊ ನಾನಂತೂ ಆಲ್ರೆಡಿ ಅಂಟ್ಕೊಂಡಾಗಿದೆ, ನನಗೆ ಗೊತ್ತಿರಲಿಲ್ಲ ಅದು ಸೈಕಾಗಿರುತ್ತೆ ಅಂತ. ಸೊ ನೋಡಿ ತಲೆಯೆಲ್ಲ ಸುತ್ತಿ ಯಾವ ಥರ ಬರ್ತಾಯಿದ್ದೀನಿ ಅಂತ ಬೈಕೊಂಡು ಬರ್ತಾಯಿದ್ದೀನಿ. ಸೊ ನಾವು ನೆಕ್ಸ್ಟ್ ಆಡಿದ್ದು ಡ್ಯಾಶಿಂಗ್ ಕಾರು ಇಬ್ಬಿಬ್ಬರು ಪೇರಾಗಿ ಆಡಿದ್ವಿ. ಬಟ್ ಒಟ್ಟಿಗೆ ಹೋಗಿರೋದ್ರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ಲಾಸ್ಟಲ್ಲಿ ಸುಮ್ಮನೆ ಜಸ್ಟ್ ಒಂದು ವೀಡಿಯೋ ಮಾಡ್ಕೊಂಡ್ವಿ. ಬೇರೆಯವ್ರು ಆಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ನಮ್ಮದು ಕಂಪ್ಲೀಟ್ ಆಯಿತು. ಅದೊಂದನ್ನು ಆಡಿದ್ವಿ. ಜಾಸ್ತಿ ನಾವು ಆಡೋದು ಡಾಲ್ ಆಗಿರೋದ್ರಿಂದ ಅಲ್ಲೇ 1000 ರುಪೀಸಲ್ಲಿ ಅಮೌಂಟ್ ಹೋಯಿತು ನೋಡಿ. ನಾನು ಪೋಸ್ ಕೊಟ್ಕೊಂಡು ಬರ್ತಿದ್ದೀನಿ, ಅಮೌಂಟೆಲ್ಲ ಹಾಳು ಮಾಡಿ. ಏನು ಮಾಡೋಕ್ಕಾಗಲ್ಲ, ನಾವು ಹೋಗಿದ್ದು ಎಂಜಾಯ್ ಮಾಡೋಕ್ಕೆ. ಮತ್ತೆ ಇಲ್ಲೇ ಬಂದ್ವಿ, ಏನಾದ್ರು ಆಗಲಿ ಈ ಸಲ ತೆಗಿಲೇಬೇಕು ಅಂತ. ಸೊ ಏನಾಗುತ್ತೆ ನೋಡೋಣ ಬನ್ನಿ. ಬಂದರೆ ಸಖತ್ ಖುಷಿ ಆಗುತ್ತೆ, ಆದರೆ ಅದು ಬರೋಲ್ಲ. ನಮ್ಗೆ ಗೊತ್ತಿರೋ ವಿಷಯ, ನಾವು ತುಂಬ ಕಡೆ ಟ್ರೈ ಮಾಡಿದ್ದೀವಿ, ಎಲ್ಲೂ ತೆಗಿಯೋಕ್ಕಾಗಿಲ್ಲ ಅದು. ಸೊ ಬರುತ್ತೆ, ಬಂದಂಗೆ ಅನಿಸುತ್ತೆ, ಅವ್ರು ಶೇಕ್ ಮಾಡಿಬಿಡ್ತಾರೆ, ಬಿದ್ದೋಗ್ಬಿಡುತ್ತೆ. ಅದೇ ಅವ್ರ ಗಿಮಿಕ್. ಅವ್ರಿಗೆ 600-700 ರುಪೀಸ್ ಲಾಭ ಮಾಡಿ ಬಂದ್ವಿ. ಉಳಿದಿರೋ ಚಿಕ್ಕ ಪುಟ್ಟ ಗೇಮ್ನ ಆಡಿದ್ವಿ. ಕರೆಕ್ಟಾಗಿ ಹೇಳ್ಬೇಕಂದ್ರೆ ಅಲ್ಲಿ ನಮಗೆ 1000 ರುಪೀಸಲ್ಲಿ 600 ರುಪೀಸ್, 700 ರುಪೀಸು ಏನೋ ಅಲ್ಲೇ ಹೋಯಿತು. ನೆಕ್ಸ್ಟ್ ಇದೊಂದು ಗೇಮ್ ಆಡಿದ್ವಿ. ಸೊ ಇದ್ರಲ್ಲಿ ನಂಗೆ ಸ್ಟ್ರೆಂತೇ ಇಲ್ಲ, 8ವರೆಗೂ ಒಂದು 8 ಬಿಟ್ಟೆ ಅಷ್ಟೇ. ಇನ್ನು ಮೇಲೆ ಹೋಗ್ಬೇಕಂತ ಹೊಡೆದಿದ್ದು ನಾನು. ಸೊ ಆಗಿಲ್ಲ. ಇಲ್ಲಿ ನೆಕ್ಸ್ಟ್ ಬಂದು ಫುಡ್ ಸೆಕ್ಷನಿಗೆ ಬಂದ್ವಿ. ಇಲ್ಲಿ ಪಾರ್ಸಲ್ ಕೊಡ್ತಾರೆ ಅಷ್ಟೇ. ಸೊ ಅದಕ್ಕೆ ನಾವೇನು ತೊಗೊಂಡಿಲ್ಲ, ಹೊರಗಡೆನೇ ತಿನ್ನೋಣ ಅಂತ. ಆಮೇಲೆ ನೆಕ್ಸ್ಟ್ ನಾವು ಬಂದಿದ್ದು ಸ್ವಲ್ಪ ರೇಷನ್ನು ಮತ್ತು ಗ್ರಾಸರೀಸ್ ಎಲ್ಲ ತೊಗೋಬೇಕಿತ್ತು. ನಾವು ನಾರ್ಮಲಾಗಿ ಡಿಮಾರ್ಟ್ಗೆ ಹೋಗೋದಲ್ವ. ಸೊ ಇವತ್ತು ಇಲ್ಲಿ ಈ ಮಾಲ್ಗೆ ಬಂದಿರೋದ್ರಿಂದ ಇಲ್ಲೇ ರೇಷನ್ನು ತೊಗೊಂಡು ಹಾಗೆ ಹೋಗಿಬಿಡೋಣ ಅಂತ ನಮ್ಮ ಪ್ಲ್ಯಾನು. ಬಟ್ ಡಿಮಾರ್ಟಲ್ಲೆಲ್ಲ ಒಂದೇ ಡಿಮಾರ್ಟ್ಗೆ ಹೋಗೋದ್ರಿಂದ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತು. ಬಟ್ ಇಲ್ಲಿ ತುಂಬ ದೊಡ್ಡದಾಗಿದೆ, ಹುಡುಕ್ಬೇಕು ಎಲ್ಲೆಲ್ಲಿ ಏನೇನಿದೆ, ನಮ್ಗೆ ಬೇಕಾಗಿರೋ ಐಟಮ್ಸ್ ಎಲ್ಲಿದೆ ಅಂತ. ಸೊ ಹುಡ್ಕೊಂಡು ಹೋಗ್ತಾ ಇದ್ದೀವಿ.
ಏನೇನೆಲ್ಲ ಬೇಕು ಎಲ್ಲ ತೊಗೊಂಡ್ವಿ ಇಲ್ಲೇ. ಡಿ ಮಾರ್ಟಿಗೆ ಹೋಗೋ ಅವಶ್ಯಕತೆ ಬೇಡ ಅಂತ. ಸೊ ಬಜೆಟಿಗೆ ತಕ್ಕಂತೆ ತೊಗೋಬೇಕು. ಇಲ್ಲಿ 1500 ರುಪೀಸ್ ಇಲ್ಲಿ ಹೋಗ್ಬಿಡ್ತು. ಏನೂ ಮಾಡೋಕ್ಕಾಗಲ್ಲ. ಎಂಜಾಯ್ಮೆಂಟ್ ಮಾಡ್ತಿದ್ದೀವಿ ಅಂದರೆ ಅಮೌಂಟ್ ಆಬ್ವಿಯಸ್ಲಿ ಖರ್ಚಾಗುತ್ತೆ. ನಾನೇನು ಮಾಡ್ತೀನಿ ಅಂದರೆ ಖರ್ಚು ಮಾಡೋದು ಮಾಡಿಬಿಟ್ಟು ಆಮೇಲೆ ಯೋಚನೆ ಮಾಡ್ತೀನಿ. ಹಂಗೆ ಮಾಡಬಾರ್ದು. ಎಂಜಾಯ್ಮೆಂಟ್ ಆಯ್ತಲ್ಲ, ಅದಕ್ಕೆ ಅಮೌಂಟ್ ಕೊಡಲೇಬೇಕಲ್ವ ನಾವು. ಸೊ ಏನೇನು ಬೇಕು ಎಲ್ಲ ತೊಗೊಂಡು ಮನೆ ಕಡೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀವಿ. ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ತಿಂದಿದ್ದಕ್ಕೂ ಏನೋ ತಿನ್ನೋಕ್ಕೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ಲೈಟಾಗಿ ಒಂದು ತಂದೂರಿ ಚಿಕನ್ ಆರ್ಡ್ರ್ ಮಾಡ್ಕೊಂಡು ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಇದು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್.